ಧಾರ್ಮಿಕ ಆಚರಣೆ, ಸಂಪ್ರದಾಯ, ಸಾಧನೆ, ಜ್ಯೋತಿಷ್ಯ, ಖಗೋಳಶಾಸ್ತ್ರ, ಭಕ್ತಿ ಮತ್ತು ಜ್ಞಾನದ ಮಹಾ ಸಮ್ಮೇಳನವೇ ಕುಂಭಮೇಳ. 2025ನೇ ಸಾಲಿನ ಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದ್ದು, ಹಠಯೋಗಿಗಳು, ಸಾಧುಗಳು, ಅಘೋರಿಗಳು, ಸನ್ಯಾಸಿಗಳು ಹಾಗೂ ಭಕ್ತರು ಆಗಮಿಸಿ ಈ ಮಹಾ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. 144 ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುವ ಮಹಾ ಕುಂಭಮೇಳ ಈ ಬಾರಿ ಘಟಿಸುತ್ತಿದೆ. ಹಾಗಾದ್ರೆ ಕುಂಭಮೇಳ ಎಂದರೇನು ಎನ್ನುವುದನ್ನ ನೋಡುವುದಾದ್ರೆ, ಕುಂಭ ಎಂದರೆ ಮಡಿಕೆ ಹಾಗೂ ಮೇಳ ಎಂದರೆ ಒಗ್ಗೂಡುವುದು ಎಂದರ್ಥ. ಪುರಾಣಗಳ ಪ್ರಕಾರ ಅಮೃತ ಕಲಶದ ಬಿಂದು ಬಿದ್ದು ಸೃಷ್ಟಿಯಾದ 4 ಜಾಗಗಳಲ್ಲಿ ಅಮೃತ ಸ್ವರೂಪದ ನದಿಗಳು ಹುಟ್ಟಿದವಂತೆ. ಆ ಜಾಗದಲ್ಲಿ ಹಿಂದೂ ಪಂಚಾಂಗದಂತೆ ರಾಶಿ ನಕ್ಷತ್ರಗಳು ಕೂಡಿ ಬಂದ ದಿನದಂದು ದೈವಿಕ ಶಕ್ತಿಯ ಚಲನೆಯಾಗುತ್ತದೆ. ಹೀಗಾಗಿ ಆ ದಿನವನ್ನು ಸಾಧುಗಳು, ಸಂತರು, ಭಕ್ತರು ಒಗ್ಗೂಡಿ ಪುಣ್ಯ ಸ್ನಾನ ಮಾಡಿ ಧಾರ್ಮಿಕ ಆಚರಣೆಗಳನ್ನ ಕೈಗೊಳ್ಳುತ್ತಾರೆ. ಹೀಗೆ ಎಲ್ಲರೂ ಒಗ್ಗೂಡಿ ನಡೆಸುವ ಮಹಾಮೇಳವೇ ಕುಂಭಮೇಳ. ಮತ್ತೊಂದು ಮೂಲಗಳ ಪ್ರಕಾರ ಭಾರತೀಯ ಉಪಖಂಡದಾದ್ಯಂತ ಹಿಂದೂ ಮಠಗಳು, ಸಾಧುಗಳು, ಸಂತರನ್ನ ಒಗ್ಗೂಡಿಸಿ ತಾತ್ವಿಕ ಚರ್ಚೆಗಳನ್ನ ನಡೆಸಲೆಂದೇ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಈ ಆಚರಣೆ ಶುರುವಾಯಿತಂತೆ. ಪುರಾಣಗಳ ಪ್ರಕಾರ ಸಮುದ್ರ ಮಥನದ ವೇಳೆ ದೊರೆತ ಅಮೃತವನ್ನ ವಿಷ್ಣು ಮೋಹಿನಿ ರೂಪ ತಾಳಿ ಅಸುರರ ಕಣ್ತಪ್ಪಿಸಿ ಕೊಂಡೊಯ್ಯುವಾಗ ಕುಂಭದಿಂದ 4 ಹನಿ ಭೂಮಿಯ ಮೇಲೆ ಬಿದ್ದಿದ್ದು ಅದೇ ಜಾಗದಲ್ಲಿ ಮೇಳ ಆಚರಿಸಲಾಗುತ್ತಿದೆ. ಇನ್ನೊಂದು ಪುರಾಣದ ಪ್ರಕಾರ ಸಮುದ್ರ ಮಥನದಲ್ಲಿ ದೊರೆತ ಅಮೃತ ಕಲಶವು ಅಸುರರಿಗೆ ಸಿಗದಂತೆ ಇಂದ್ರನ ಮಗ ಜಯಂತನು ತೆಗೆದುಕೊಂಡು ಓಡಿ ಹೋಗುತ್ತಾನೆ. ಆತನ ರಕ್ಷಣೆಗೆ ದೇವತೆಗಳು ಸೂರ್ಯ, ಚಂದ್ರ, ಶನಿ ಮತ್ತು ಗುರುಗ್ರಹವನ್ನ ನಿಯೋಜಿಸುತ್ತಾರೆ. ಈ ಗ್ರಹಗಳು 144 ವರ್ಷಕ್ಕೊಮ್ಮೆ ಸರಳ ರೇಖೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಆ ಸಂದರ್ಭದಲ್ಲಿ ನಡೆಯುವ ಪೂರ್ಣ ಕುಂಭಮೇಳವೇ ಮಹಾಕುಂಭ. ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭ. ಕುಂಭಮೇಳ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ ಎಂಬ 4 ವಿಧಗಳಿವೆ. ಪ್ರತಿ 3 ವರ್ಷದ ಮೇಳವನ್ನ ಕುಂಭಮೇಳ ಎನ್ನಲಾಗುತ್ತದೆ. 6 ವರ್ಷಕ್ಕೆ ಒಮ್ಮೆ ನಡೆಯುವುದು ಅರ್ಧ ಕುಂಭಮೇಳ, 12 ವರ್ಷಕ್ಕೆ ಒಮ್ಮೆ ನಡೆಯುವುದು ಪೂರ್ಣ ಕುಂಭಮೇಳ. 12 ಪೂರ್ಣ ಕುಂಭಮೇಳಗಳ ನಂತರ 144 ವರ್ಷಕ್ಕೊಮ್ಮೆ ನಡೆಯುವುದೇ ಮಹಾಕುಂಭಮೇಳ. 4 ಸ್ಥಳಗಳಲ್ಲಿ ಕುಂಭಮೇಳಗಳು. ಇಂದ್ರನ ಮಗ ಜಯಂತನು ಅಮೃತವನ್ನ ಎಲ್ಲರ ಕಣ್ತಪ್ಪಿಸಿ ತೆಗೆದುಕೊಂಡು ಹೋಗುತ್ತಿರುವಾಗ ಆತ 4 ಕಡೆ ಕುಂಭವನ್ನ ಕೆಳಗಿಟ್ಟಿದ್ದಾನಂತೆ. ಅಲ್ಲೇ ವಿವಿಧ ಕುಂಭಮೇಳಗಳು ನಡೆಯುತ್ತಿವೆ. ಅವುಗಳೆಂದರೆ ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ. ಕುಂಭಕ್ಕೆ ಅಖಾಡ ನೇತೃತ್ವ. ಪ್ರತಿ ಕುಂಭಮೇಳವನ್ನ ಆಯಾ ಅಖಾಡಗಳು ನೇತೃತ್ವ ವಹಿಸುತ್ತವೆ. ಸಂತರು, ಸಾಧುಗಳು, ವಿದ್ವಾಂಸರು, ಹಠಯೋಗಿ, ನಾಗಾ ಸಾಧುಗಳು, ಅಘೋರಿಗಳು, ಕಾಪಾಲಿಕರು ಹೇಗೆ ಸಾಧು ಪರಂಪರೆಯಲ್ಲಿ ವಿಶಿಷ್ಟ ಸಾಧನೆಗೆ ಮುಂದಾಗಿರುವ ಸಂತರ ಗುಂಪುಗಳನ್ನೇ ಅಖಾಡ ಎನ್ನುತ್ತಾರೆ. ಹದಿಮೂರು ಅಖಾಡಗಳು ಭಾಗಿ. ಸಂತರ ಒಟ್ಟು 13 ಅಖಾಡಗಳು ಮೇಳದಲ್ಲಿ ಭಾಗಿಯಾಗುತ್ತವೆ. ಪಾಪ ಕಳೆಯುವ ಶಾಹಿ ಸ್ನಾನ. ಕುಂಭಮೇಳದ ಆಚರಣೆಗಳ ಪೈಕಿ ಶಾಹಿ ಸ್ನಾನಕ್ಕೆ ವಿಶೇಷ ಸ್ಥಾನವಿದೆ. ಸಾಧು ಸಂತರು ಪುಣ್ಯತಿಥಿಯಂದು ಅಮೃತ ಬಿಂದುವಿನಿಂದ ಸೃಷ್ಟಿಯಾದ ನದಿಯಲ್ಲಿ ಮಿಂದೇಳುವ ಪ್ರಕ್ರಿಯೆಯೇ ಶಾಹಿ ಸ್ನಾನ. ಭಕ್ತರು ಶಾಹಿ ಸ್ನಾನದ ದಿನದಲ್ಲಿ ಕುಂಭಕ್ಕೆ ಆಗಮಿಸಿ ನದಿಗಳಲ್ಲಿ ಮಿಂದೇಳುತ್ತಾರೆ. ಇದರಿಂದ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಇದೆ. ಇದಿಷ್ಟೇ ಅಲ್ಲದೆ ಅವರ ಪೂರ್ವಜರಿಗೂ ಮುಕ್ತಿ ಸಿಗುತ್ತದೆ ಎಂಬ ಪ್ರತೀತಿ ಇದೆ. ಇನ್ನು 4 ಕಡೆ ಕುಂಭಮೇಳ ನಡೆಯಲು ಒಂದೊಂದು ಮುಹೂರ್ತವಿದೆ. ಗುರುಗ್ರಹವು ಕುಂಭರಾಶಿಗೆ ಮತ್ತು ಸೂರ್ಯ ಮೇಷರಾಶಿ ಪ್ರವೇಶಿಸಿದಾಗ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭ ನಡೆಯುತ್ತದೆ. ಅಮಾವಾಸ್ಯೆ ದಿನ ಗುರು ಮತ್ತು ಸೂರ್ಯ ಮೇಷರಾಶಿ ಪ್ರವೇಶಿಸಿ
ಚಂದ್ರ ಮಕರ ರಾಶಿ ಪ್ರವೇಶಿಸಿದಾಗ ಪ್ರಯಾಗ್ರಾಜ್ನಲ್ಲಿ ಕುಂಭ ನಡೆಯುತ್ತದೆ. ಜೊತೆಗೆ ಸೂರ್ಯ ಮಕರ ರಾಶಿಗೆ, ಗುರು ವೃಷಭ ರಾಶಿಗೆ ಪ್ರವೇಶಿಸಿದಾಗಲೂ ಪ್ರಯಾಗದಲ್ಲಿ ಕುಂಭ ಜರುಗುತ್ತದೆ. ಇನ್ನು ಗುರುಗ್ರಹ ಸಿಂಹ ರಾಶಿಗೆ ಅಥವಾ ಅಮಾವಾಸ್ಯೆಗೆ ಗುರು, ಸೂರ್ಯ, ಚಂದ್ರ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದಾಗ ನಾಸಿಕ್ನಲ್ಲಿ ಹಾಗೂ ಸೂರ್ಯ ಮೇಷ ರಾಶಿಗೆ ಪ್ರವೇಶಿಸಿದಾಗ ಉಜ್ಜಯಿನಿಯಲ್ಲಿ ಕುಂಭ ಘಟಿಸುತ್ತದೆ. ಗಂಗಾ, ಯಮುನಾ, ಸರಸ್ವತಿ ಸಂಧಿಸ್ಥಾನ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳ ನಡೆಯುತ್ತಿದ್ದು, ಇದು ಹಲವಾರು ಆಸಕ್ತಿದಾಯಕ ವಿಶೇಷತೆಗಳನ್ನು ಒಳಗೊಂಡಿದೆ. ಪ್ರಯಾಗ್ರಾಜ್ನ 10,000 ಎಕರೆ ವಿಸ್ತೀರ್ಣವುಳ್ಳ ಪ್ರದೇಶದಲ್ಲಿ ಮಹಾಕುಂಭ ನಡೆಯಲಿದ್ದು, ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಅಂದ್ರೆ ಬರೋಬ್ಬರಿ ಒಟ್ಟು 45 ದಿನಗಳ ಕಾಲ ನಡೆಯಲಿದೆ. ಕುಂಭಮೇಳಕ್ಕಾಗಿ ಮಾಡಿರುವ ವೆಚ್ಚ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದ ವೆಚ್ಚಕ್ಕಿಂತ 3 ಪಟ್ಟು ಹೆಚ್ಚಾಗಿರಲಿದ್ದು, ಅಲ್ಲದೆ ಈ ಬಾರಿಯ ಕುಂಭಮೇಳದಲ್ಲಿ ಸಂಭಾವ್ಯ 40 ಕೋಟಿ ಜನ ಬರುವ ನಿರೀಕ್ಷೆ ಇದ್ದು, ಇದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನ ಸೇರುವ ಆಚರಣೆಯಾಗಿದೆ. ಪ್ರಸಕ್ತ ಮಹಾಕುಂಭ ಮೇಳಕ್ಕೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನ ಸಾಧು ಸಂತರು, ಅತಿಥಿಗಳು ಆಗಮಿಸಲಿದ್ದಾರೆ. ಇದಿಷ್ಟೇ ಅಲ್ಲದೆ ಪ್ರಯಾಗ್ರಾಜ್ಗೆ ಆಗಮಿಸಲಿರುವ ಭಕ್ತರ ವಾಸ್ತವ್ಯಕ್ಕೆ 1.6 ಲಕ್ಷ ಟೆಂಟ್ಗಳ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಉತ್ತರ ಪ್ರದೇಶ ಸರ್ಕಾರ ಕುಂಭಮೇಳಕ್ಕಾಗಿ ಒಟ್ಟು 7,000 ಕೋಟಿ ರು ವೆಚ್ಚ ಮಾಡಿದೆ ಹಾಗೂ 2 ಲಕ್ಷ ಕೋಟಿ ರು ಮಹಾಕುಂಭದಿಂದ ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದಾಯ ಬರುವ ನಿರೀಕ್ಷೆ ಇದೆ. ಇದಿಷ್ಟೇ ಅಲ್ಲದೆ 13,000 ಟ್ರಿಪ್ ರೈಲು ವ್ಯವಸ್ಥೆಯನ್ನ ಭಕ್ತರಿಗಾಗಿ ಮಾಡಲಾಗಿದ್ದು, ಭದ್ರತೆಗೆ 50,000 ಪೊಲೀಸರನ್ನ ನಿಯೋಜಿಸಲಾಗಿದೆ ಮತ್ತು ಬರೋಬ್ಬರಿ 12 ಕಿಲೋಮೀಟರ್ ಉದ್ದದ ಸ್ನಾನದ ಘಾಟನ್ನ ನಿರ್ಮಿಸಲಾಗಿದ್ದು, ವಸತಿ ವ್ಯವಸ್ಥೆಯ ಬಗ್ಗೆ ಮಾಹಿತಿಗೆ ವಿಶೇಷ ವೆಬ್ಸೈಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ.